ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಶಿವಬಾಬಾ ಯಾದೈ, ಶಿವ ತಂದೆಯ ನೆನಪಿದೆಯೇ? ಅವ್ಯಕ್ತ ಬಾಪ್ತಾದ ರಿವೈಸ್ ಕೋರ್ಸ್ 31/5/77 ಮಹಾವಾಕ್ಯಗಳು. ಇಂದಿನ ದಿನ ಬಾಬಾ ವಿಶೇಷವಾಗಿ ವಿಶ್ವ ಕಲ್ಯಾಣ ಮಾಡುವುದಕ್ಕೆ ಸಹಜ ಸಾಧನ ಶ್ರೇಷ್ಠ ಸಂಕಲ್ಪದ ಏಕಾಗ್ರತೆ. ನಾವು ಎಷ್ಟೆಷ್ಟು ಶ್ರೇಷ್ಠ ಸಂಕಲ್ಪವನ್ನ ಮಾಡ್ತೇವೋ ಅಷ್ಟು ನಮ್ಮಲ್ಲಿ ಏಕಾಗ್ರತೆ ಬರ್ತಾ ಹೋಗ್ತಿದೆ. ನಾವು ವ್ಯರ್ಥ ಸಂಕಲ್ಪದಿಂದಲೂ ಸಹ दूर ಆಗ್ತೇವೆ. विश्व कल्याण करने का सहज साधन है श्रेष्ठ संकल्पों की एकाग्रता. ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ. अपने निराकारी और साकारी दोनों स्थितियों को अच्छी तरह से जान गए हो. दोनों ही स्थितियों में स्थित रहना सहज अनुभव होता है और साकारी स्थिति में स्थित रहना सहज लगता है और निराकारी स्थिति में स्थित होने में मेहनत लगता है. ತಮ್ಮ ನಿರಾಕಾರಿ ಮತ್ತು ಸಾಕಾರಿ ಈ ಎರಡರ ಸ್ಥಿತಿಯನ್ನ ಒಳ್ಳೆ ರೀತಿಯಿಂದ ಅರ್ಥ ಮಾಡಿಕೊಂಡಿದ್ದೀರಲ್ವಾ? ಈ ಎರಡು ಸ್ಥಿತಿಗಳಲ್ಲಿ ಸ್ಥಿತರಾಗಿರುವುದು ಸಹಜ ಅನುಭವ ಆಗ್ತಿದ್ಯೋ ಅಥವಾ ಸಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಸಹಜ ಅನಿಸ್ತಿದೆ, ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು ಪರಿಶ್ರಮ ಅನಿಸ್ತಿದ್ಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸಂಕಲ್ಪ ಕಿಯಾ और स्थित हुआ. सेकंड का संकल्प जहां चाहे वहां स्थित कर सकता है. संकल्प ही ऊंच ले जाने और नीचे ले आने ही रूहानी लिफ्ट है, जिस द्वारा चाहे सर्वश्रेष्ठ अर्थात ऊंची मंजिल पर पहुंचो, अर्थात निराकारी स्थिति में स्थित हो जाओ, चाहे आकारी स्थिति में स्थित हो जाओ, चाहे साकारी स्थिति में स्थित हो जाओ. ऐसी प्रैक्टिस अनुभव करते हो. ಸಂಕಲ್ಪ ಮಾಡಿದ್ವಿ, ಅದರಲ್ಲಿ ನಾವು ಸ್ಥಿತರಾದ್ವಿ. ಸೆಕೆಂಡಿನಲ್ಲಿ ಸಂಕಲ್ಪ ಎಲ್ಲಿ ಬೇಕೋ ಅಲ್ಲಿ ಸ್ಥಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ಈ ಸಂಕಲ್ಪವೇ ಏನ್ ಮಾಡ್ತಿದೆ, ನಮ್ಮನ್ನ ಶ್ರೇಷ್ಠತೆ ಕಡೆಗೂ ಕರೆದುಕೊಂಡು ಹೋಗ್ತಿದೆ ಮತ್ತು ಕನಿಷ್ಠತೆಯಲ್ಲೂ ಸಹ ತೆಗೆದುಕೊಂಡು ಬರ್ತಿದೆ. ಇದು ಒಂದು ಆತ್ಮಿಕ ಲಿಫ್ಟ್ ಅಂತ ಹೇಳ್ಬಹುದು. ಇದರ ಮೂಲಕ ಸರ್ವಶ್ರೇಷ್ಠ ಅಂದ್ರೆ ಶ್ರೇಷ್ಠ ಗುರಿಯನ್ನ ತಲುಪುವುದು, ಅಂದ್ರೆ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಹೋಗೋದು ಮತ್ತೆ ಆಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಹೋಗೋದು, ಜೊತೆಗೆ ಸಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗುವುದು. ಇಂತಹ ಪ್ರಾಕ್ಟೀಸ್ ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. संकल्प की शक्ति को जहां चाहो वहां लगा सकते हो, क्योंकि आत्मा मालिक है इन सूक्ष्म शक्तियों की. ಸಂಕಲ್ಪದ ಶಕ್ತಿ ಇದು ಎಲ್ಲಿ ಬೇಕು ಅಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಯಾಕೆಂದ್ರೆ ನಾವು ಆತ್ಮ ಮಾಲೀಕ. ಈ ಸೂಕ್ಷ್ಮ ಶಕ್ತಿಗಳು, ಕರ್ಮೇಂದ್ರಿಯಗಳಿರ್ಬಹುದು, ಇದೆಲ್ಲದಕ್ಕೂ ಸಹ ಆತ್ಮ ಮಾಲೀಕ ಆಗಿದೆ. मास्टर सर्वशक्तिमान अर्थात सर्वशक्तियों को जब चाहे जहां चाहे जैसे चाहे वैसे कार्य में लगा सकते हैं. ऐसा मालिकपन अनुभव करते हो. ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಅಂದ್ಮೇಲೆ ಸರ್ವಶಕ್ತಿಗಳನ್ನ ಯಾವಾಗ ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಅದೇ ರೀತಿ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು. ಇಂತಹ ಮಾಲೀಕತನದ ಅನುಭವ ಮಾಡ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ. संकल्पों को रचने वाला रचयिता स्वयं को अनुभव करते हो ना. रचना के वशीभूत तो नहीं होते हो. ऐसा अभ्यास है जो एक सेकंड में जिस स्थिति में स्थित होने का डायरेक्शन मिले उस स्थिति में सेकंड में स्थित हो जाओ. इसे प्रैक्टिस है. ಈ ರೀತಿ ಮಾಲೀಕತನದ ಅನುಭವ ಮಾಡ್ತಾ ಇದ್ದೀರಾ? ನಾವೆಲ್ಲ ಆತ್ಮ ಮಾಲೀಕರು. ಸಂಕಲ್ಪವನ್ನು ರಚನೆ ಮಾಡುವಂತ ರಚಯಿತರು ಅಂತ ಸ್ವಯಂ ಅನುಭವ ಮಾಡ್ತಾ ಇದ್ದೀರಾ ಅಥವಾ ರಚನೆಯ ವಶೀಭೂತ ಆಗೋದಿಲ್ಲ ತಾನೆ? ಇವೆಲ್ಲ ರಚನೆಗಳು. ಯಾವುದು? ಮನಸ್ಸು, ಬುದ್ಧಿ, ಸಂಸ್ಕಾರ
ಈ ಕರ್ಮೇಂದ್ರಿಯಗಳು ನಾವು ಆತ್ಮ ಮಾಲೀಕರಾಗ್ಬೇಕು ವಿನಃ ಅದರ ವಶೀಭೂತರು ಆಗ್ಬಾರ್ದು. ಇಂತಹ ಅಭ್ಯಾಸ 1 ಸೆಕೆಂಡಿನಲ್ಲಿ ಯಾವ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಡೈರೆಕ್ಷನ್ ಸಿಗ್ತದೆ, ಆ ಸ್ಥಿತಿಯಲ್ಲಿ ಸೆಕೆಂಡಿನಲ್ಲಿ ಸ್ಥಿತರಾಗ್ತಾ ಹೋಗ್ಬೇಕು. ಇಂತಹ ಪ್ರಾಕ್ಟೀಸ್ ಮಾಡಿದೀರಾ ಅಂತ ಬಾಬಾ ಕೇಳ್ತಾರೆ. ವಾ युद्ध करने ही समय बीत जाएगा, अगर युद्ध करते हुए समय बीत जाए, स्वयं को स्थित न कर सको तो उसको मास्टर सर्वशक्तिवान कहेंगे व क्षत्रिय कहेंगे. क्षत्रिय अर्थात ಚಂದ್ರವಂಶಿ. ಆದ್ರೆ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮದು ಈ ಪ್ರಾಕ್ಟೀಸ್ ಇದೆಯಾ, 1 ಸೆಕೆಂಡಿನಲ್ಲಿ ಸ್ಥಿತರಾಗ್ಬೇಕು. ಬಾಬಾರವರು ಡೈರೆಕ್ಷನ್ ಕೊಡ್ತಾರೆ. ಅಥವಾ ಯುದ್ಧ ಮಾಡುವುದ್ರಲ್ಲೇ ಸಮಯ ಕಳೆದು ಹೋಗ್ಬಿಡ್ತಿದ್ಯಾ? ಒಂದು ವೇಳೆ ಯುದ್ಧ ಮಾಡ್ತಾ ಸಮಯವನ್ನ ಕಳೆದ್ವಿ ಅಂದ್ರೆ, ಆ ಸ್ವಯಂದಲ್ಲಿ ಸ್ಥಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅವರಿಗೆ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ತಾರೋ ಅಥವಾ ಕ್ಷತ್ರಿಯರು ಅಂತ ಹೇಳ್ತಾರೋ? ಕ್ಷತ್ರಿಯರು ಅಂದ್ರೇನೆ ಚಂದ್ರವಂಶಿ. ಕ್ಷತ್ರಿಯರ ಗುರುತು ಬಿಲ್ಲು ಬಾಣ ತೋರಿಸಲಾಗ್ತಿದೆಯಲ್ವಾ? ಅದಕ್ಕೋಸ್ಕರ ಈ ಯುದ್ಧ ಮಾಡುವುದ್ರಲ್ಲೇ ಸಮಯ ಕಳಿತೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. वर्तमान समय विश्व कल्याण करने का सहज साधन अपने श्रेष्ठ संकल्पों को एकाग्रता द्वारा सर्व आत्माओं की भटकती हुई बुद्धि को एकाग्र करना है. ವರ್ತಮಾನ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರ ಬುದ್ಧಿಯ ಅಲೆದಾಟ. ಯಾರಿಗೂ ಸಹ ಈ ಸಮಯದಲ್ಲಿ ಏಕಾಗ್ರತೆ ಇಲ್ಲ. ಅದಕ್ಕೋಸ್ಕರ ಈ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನ ನಮ್ಮ ಶ್ರೇಷ್ಠ ಸಂಕಲ್ಪವನ್ನ ಏಕಾಗ್ರತೆಯ ಮೂಲಕ ಸರ್ವ ಆತ್ಮಗಳಿಗೂ ಸಹ ಅಲೆದಾಡುತ್ತಿರುವ ಬುದ್ಧಿಯನ್ನ ಏಕಾಗ್ರ ಮಾಡುವುದು. ಸಾರೆ ವಿಶ್ವ की सर्व आत्माएं विशेष ही चाहना रखती है कि भटकती हुई बुद्धि एकाग्र हो जाए व मन चंचलता से एकाग्र हो जाए. यह विश्व की मांग व चाहना कैसे पूर्ण करेंगे? ಇಡೀ ವಿಶ್ವದ ಸರ್ವ ಆತ್ಮಗಳು ವಿಶೇಷ ಇದೇ ಒಂದು ಇಚ್ಛೆ ಅಥವಾ ಆಸೆಯನ್ನ ಇಟ್ಕೊಂಡಿದ್ದಾರೆ, ಏನೆಂದ್ರೆ ಅಲೆದಾಡುತ್ತಿರುವ ಬುದ್ಧಿ ಏಕಾಗ್ರ ಆಗ್ಲಿ ಅಂತ. ಎಲ್ಲರ ಮನಸ್ಸು ಸಹ ಚಂಚಲತೆ ಆಗಿದೆ. ಚಂಚಲತೆಯಿಂದ ಏಕಾಗ್ರತೆ ಆಗ್ಬೇಕು ಅಂತ ಎಲ್ಲರ ಇಚ್ಛೆ ಆಗಿದೆ. ಈ ವಿಶ್ವದ ಒಂದು ಬೇಡಿಕೆನೂ ಆಗಿದೆ. ಹಾಗಾದ್ರೆ ನಾವು ಈ ಇಚ್ಛೆಯನ್ನ ಹೇಗೆ ಪೂರ್ಣ ಮಾಡೋದು ಅಂತ ಬಾಬಾ ಕೇಳ್ತಾರೆ. अगर स्वयं ही एकाग्र नहीं होंगे तो औरों को कैसे कर सकेंगे? इसलिए एकाग्रता अर्थात सदा एक बाप दूसरा न कोई, ऐसे निरंतर एक रस स्थिति में स्थित होने का विशेष अभ्यास करो. ಒಂದು ವೇಳೆ ನಾವೇ ಸ್ವಯಂ ನಮ್ಮಲ್ಲಿ ಏಕಾಗ್ರತೆ ಇಲ್ಲ, ನಮ್ಮ ಬುದ್ಧಿನೇ ಅಲೆದಾಡ್ತಾ ಇದೆ, ಚಂಚಲತೆ ಇದೆ ಅಂದ್ರೆ ನಾವು ಅನ್ಯರಿಗೆ ಏಕಾಗ್ರತೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಇದಕ್ಕೋಸ್ಕರ ಏಕಾಗ್ರತೆ ಅಂದ್ರೇನೆ ಸದಾ ಒಬ್ಬ ತಂದೆಯ ವಿನಃ ನನಗೆ ಯಾರೂ ಸಹ ಇಲ್ಲ. ಈ ರೀತಿ ನಿರಂತರ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ವಿಶೇಷ ಅಭ್ಯಾಸವನ್ನ ಮಾಡ್ರಿ ಅಂತ ಬಾಬಾ ತಿಳಿಸ್ತಾರೆ. उसके लिए जैसे सुनाए था ना, एक तो व्यर्थ संकल्पों को शुद्ध संकल्पों में ಪರಿವರ್ತನ್ ಕರೋ. ಬಾಬಾ ಅನೇಕ ಬಾರಿ ನಮ್ಗೆ ತಿಳಿಸಿದ್ದಾರೆ, ಒಂದಂತೂ ವ್ಯರ್ಥ ಸಂಕಲ್ಪವನ್ನ ಶುದ್ಧ ಸಂಕಲ್ಪಗಳಲ್ಲಿ ಪರಿವರ್ತನೆ ಮಾಡ್ರಿ. दूसरी बात, माया के आने वाले अनेक प्रकार के विघ्नों को अपने ईश्वरीय लगन के आधार से सहज समाप्त करते कदम को आगे बढ़ाते चलो. ಇನ್ನು ಎರಡನೆಯ ಮಾತು ಬಾಬಾ ತಿಳಿಸ್ತಾರೆ, ಮಾಯೆ ಬರುವಂತಹ ಅನೇಕ ಪ್ರಕಾರದ ವಿಘ್ನಗಳನ್ನ ತಮ್ಮ ಈಶ್ವರೀಯ ಲಗಂದ ಆಧಾರದಿಂದ ಸಹಜವಾಗಿ ಸಮಾಪ್ತಿ ಮಾಡಿ ತಮ್ಮ ಹೆಜ್ಜೆಯನ್ನ ಮುಂದುವರಿಸಿರಿ ಅಂತ. ನಾವು ಎಷ್ಟು ಈಶ್ವರನ ಲಗನ್ ಅಥವಾ ಬಾಬಾರವರ ನೆನಪಿನಲ್ಲಿ ಇರ್ತೇವೋ ಅನೇಕ ಪ್ರಕಾರದ ವಿಘ್ನ ಏನಾಗ್ತಿದೆ, ಸಮಾಪ್ತಿ ಆಗ್ತಿದೆ, ನಾವು ಮುಂದುವರಿತನು ಹೋಗ್ತೇವೆ. विघ्नों से घबराने का मुख्य कारण कौन सा है? जब भी कोई विघ्न आता है तो विघ्न आते हुए यह भूल जाते हो कि बाप दादा ने पहले से ये नॉलेज दे दी है कि लगन की परीक्षा में यह सब आएंगे ही. ಹಾಗಾದ್ರೆ ವಿಘ್ನಗಳಿಂದ ಗಾಬರಿಯಾಗುವುದಕ್ಕೆ ಮುಖ್ಯ ಕಾರಣ ಯಾವುದು? ಯಾವುದೇ ವಿಘ್ನ ಯಾವಾಗ್ಲೇ ಬರ್ಲಿ, ಆದ್ರೆ ವಿಘ್ನ
ಬರುವಂತದ್ದು ಯಾವ ರೀತಿ ನಾವು ಇದನ್ನು ಮರೆತು ಬಿಡ್ತೇವೆ. ಆ ವಿಘ್ನ ಬಂದಾಗ ಏನ್ ಮಾಡ್ಬಿಡ್ತೇವೆ, ಆ ಬಾಬಾ ಹೇಳಿರುವುದನ್ನ ಎಲ್ಲ ಮರೆತು ಬಿಡ್ತೇವೆ. ಮೊದಲೇ ನಮ್ಗೆ ಬಾಬಾರವರು ಜ್ಞಾನ ಕೊಟ್ಟಿದ್ದಾರೆ. ಆ ಜ್ಞಾನವನ್ನೇ ಏನ್ ಮಾಡ್ಬಿಡ್ತೇವೆ, ಆ ಪರಿಸ್ಥಿತಿಯಲ್ಲಿ ಮರೆತು ಬಿಡ್ತೇವೆ. ಈ ಲಗನ್ ಕಿ ಪರೀಕ್ಷಾ ಮೇ ಯಹ ಸಬ್ ಆಯೆಂಗೆ ಹಿ, जब पहले से ही मालूम है कि विघ्न आने ही है, फिर घबराने की क्या जरूरत, नई बात क्यों समझते हो. ಹೇಗೆ ನಾವು ಬಾಬಾರವರ ಲಗನ್ದಲ್ಲಿದ್ದೀವಿ ಅಥವಾ ನೆನಪಿನಲ್ಲಿ ಇದ್ದೀವಿ ಅಂದ್ರೆ ಇದೆಲ್ಲಾ ಪರೀಕ್ಷೆಗಳು ಬಂದೇ ಬರ್ತಿದೆ. ಯಾವಾಗ ಮೊದಲೇ ಸಹ ನಮ್ಗೆ ತಿಳಿದಿದೆ ಏನೆಂದ್ರೆ ವಿಘ್ನಗಳು ಬಂದೇ ಬರ್ತಿದೆ. ಪುನಃ ಯಾಕೆ ಗಾಬರಿ ಆಗ್ತೀರಿ? ಆ ಗಾಬರಿ ಆಗುವಂತ ಅವಶ್ಯಕತೆ ಏನಿದೆ? ಯಾಕೆಂದ್ರೆ ಹೊಸ ಮಾತು ಅಂತ ಯಾಕೆ ತಿಳ್ಕೊಳ್ತೀರಿ? ಕಲ್ಪದ ಹಿಂದೂ ಸಹ ಇವೆಲ್ಲ ಬಂದಿತ್ತು. ಮತ್ತೆ ಮೊದಲು ಸಹ ನಮ್ಗೆ ಅನೇಕ ಬಾರಿ ಬಾಬಾ ವಾಣಿಯ ಮೂಲಕ ತಿಳಿಸಿ ಕೊಟ್ಟಿದ್ರು. ಈ ಲಗನ್ ಬಾಬಾರ್ ನೆನಪಿನಲ್ಲಿ ಲಗನ್ದಲ್ಲಿ ಇರ್ತೇವೆ ಅಂದ್ರೆ ವಿಘ್ನಗಳು ಬರ್ತಿದೆ, ಇದೇನು ಹೊಸ ಮಾತಲ್ಲ, ಗಾಬರಿ ಆಗ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ಮಾಯಾ ಕ್ಯೋ ಆತಿ, व्यर्थ संकल्प क्यों आते हैं, बुद्धि क्यों भटकती है, वातावरण क्यों प्रभाव डालता है, संबंधी साथ क्यों नहीं देते, पुराने संस्कार अब तक क्यों एमर्ज होते हैं. ಅನೇಕ ಪ್ರಶ್ನೆಗಳನ್ನ ನಾವು ಬಾಬಾರವರಿಂದ ಕೇಳ್ತಾ ಇರ್ತೇವೆ. ಮಾಯೆ ಏಕೆ ಬರ್ತಿದೆ, ವ್ಯರ್ಥ ಸಂಕಲ್ಪ ಏಕೆ ಬರ್ತಿದೆ, ನಮ್ಮ ಬುದ್ಧಿ ಯಾಕೆ ಅಲೆದಾಡ್ತಾ ಇರ್ತದೆ, ವಾತಾವರಣದ ಪ್ರಭಾವ ನಮ್ಮ ಮೇಲೆ ಯಾಕೆ ಆಗ್ತಾ ಇರ್ತದೆ, ಸಂಬಂಧಿಗಳು ನಮ್ಗೆ ಜೊತೆ ಕೊಡೋದಿಲ್ಲ ಅಂತ ಬಾಬಾರ ಹತ್ತಿರ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೇವೆ. ಅದಲ್ಲದೆ ಹಳೆಯ ಸಂಸ್ಕಾರ ಇಲ್ಲಿ ತನಕನೂ ನಮ್ಮಲ್ಲಿ ಎಮರ್ಜ್ ಆಗ್ತಾ ಇದೆ, ಬಾಬಾ ಏನ್ ಮಾಡ್ಲಿ ಅಂತ ಕೇಳ್ತೇವೆ. यह सब क्वेश्चन विघ्नों को मिटाने के बजाय बाप की लगन से हटाने के निमित्त बन जाते हैं. क्या यह बाप के महावाक्य भूल जाते हो कि जितना आगे बढ़ेंगे उतना माया भिन्न भिन्न रूप से परीक्षा लेने के लिए आएगी. ಇದೆಲ್ಲ ಪ್ರಶ್ನಾರ್ಥಗಳು ವಿಘ್ನವನ್ನ ಅಳಿಸುವುದರ ಬದಲು ಬಾಬಾರವರ ಲಗನ್, ಬಾಬಾರವರ ನೆನಪಿನಿಂದ ದೂರ ಸರಿಸುವುದಕ್ಕೆ ನಿಮಿತ್ತ ಆಗ್ತಿದೆ. ಬಾಬಾರವರ ಮಹಾವಾಕ್ಯವನ್ನೇ ಮರೆತು ಬಿಡ್ತೇವೆ. ಏನಂದ್ರೆ ಎಷ್ಟು ನಾವು ಮುಂದುವರಿಬೇಕೋ ಆ ಮುಂದುವರಿತಾ ಇದ್ದ ಹಾಗೆ ಅಷ್ಟು ಮಾಯೆ ಬೇರೆ ಬೇರೆ ರೂಪದಿಂದ ಪರೀಕ್ಷೆಗಳನ್ನ ತೆಗೆದುಕೊಳ್ಳುವುದಕ್ಕೋಸ್ಕರ ಬರ್ತದೆ ಅಂತ ಬಾಬಾ ತಿಳಿಸ್ತಾರೆ. ಲೇಕಿನ್ ಪರೀಕ್ಷಾ ಹಿ ಆಗೆ ಬಡಾನೆ ಕಾ ಸಾಧನ್ ನ ಕಿ ಗಿರಾನೆ ಕಾ, ಕ್ಯೋಂಕಿ ಕಾರಣ ನಿವಾರಣೆ ಕೆ ಬಜಾಯ್ ಕಾರಣ ಸೋಚನೆ ಮೇ ಸಮಯ ಗಂವಾ ದೇತೆ ಹಿ. ಯಾವುದೇ ಪರೀಕ್ಷೆಗಳು ಬರ್ಲಿ ಅದು ನಮ್ಮನ್ನ ಮುಂದುವರಿಸುವುದಕ್ಕೆ ಒಂದು ಸಾಧನ ಅಂತ ತಿಳ್ಕೊಳ್ಬೇಕು ವಿನಃ ಈ ಪರೀಕ್ಷೆಗಳು ನಮ್ಮನ್ನ ಬೀಳಿಸ್ತದೆ ಅಂತ ತಿಳ್ಕೊಳ್ಬಾರ್ದು. ಯಾಕೆಂದ್ರೆ ಕಾರಣ ನಿವಾರಣೆಯ ಬದಲು ಕಾರಣವನ್ನೇ ಯೋಚಿಸುವುದರಲ್ಲಿ ನಾವು ಸಮಯವನ್ನ ಕಳೆದು ಬಿಡ್ತೇವೆ ಅಂತ ಬಾಬಾ ತಿಳಿಸ್ತಾರೆ. ಶಕ್ತಿ ಗವಾ ದೇತೆ ಹೋ, ಕಾರಣ ಕೆ ಬಜಾಯ್ निवारण सोचो तो निर्विघ्न हो जाओ. क्यों आया नहीं, लेकिन यह तो आना ही है. इस स्मृति में रहने से समर्थी स्वरूप हो जाएंगे. ಇದರಿಂದ ಏನಾಗ್ಬಿಡ್ತದೆ, ನಮ್ಮ ಶಕ್ತಿಗಳೇನಿದೆಯಲ್ಲ ಅದೆಲ್ಲವನ್ನೂ ಕಳ್ಕೊಂಡ್ ಬಿಡ್ತೇವೆ. ಕಾರಣದ ಬದಲು ನಿವಾರಣೆಯನ್ನ ಯೋಚಿಸಬೇಕು. ನಿರ್ವಿಘ್ನರಾಗ್ಬಿಡ್ತೇವೆ. ಯಾಕೆ ಬಂತು ಈ ರೀತಿ ಅಲ್ಲ, ಆದ್ರೆ ಇದಂತೂ ಬಂದೇ ಬರ್ತಿದೆ. ಈ ಸ್ಮೃತಿಯಲ್ಲಿ ಇರುವುದರಿಂದ ಸಮರ್ಥಿ ಸ್ವರೂಪರು ಆಗ್ಬಿಡ್ತೇವೆ ಅಂತ ಬಾಬಾ ತಿಳಿಸ್ತಾರೆ. दूसरी बात, छोटे से विघ्नों में क्यों के क्वेश्चन उठने से व्यर्थ संकल्पों की क्यों लग जाती है और उसी क्यों को समाप्त करने में काफी समय लग जाता है. ಇನ್ನು ಎರಡನೆಯ ಮಾತು, ಚಿಕ್ಕದಾದ ವಿಘ್ನ ಅದರಲ್ಲಿ ಏಕೆ ಎನ್ನುವಂತಹ ಪ್ರಶ್ನೆ ಹೇಳುವುದರಿಂದ ವ್ಯರ್ಥ ಸಂಕಲ್ಪದ ಕ್ಯೂವೇ ನಿಂತು ಬಿಡುತ್ತದೆ. ಆ ಒಂದು ಕ್ಯೂವನ್ನ ಸಮಾಪ್ತಿ ಮಾಡುವುದರಲ್ಲಿ ಬಹಳಷ್ಟು ಸಮಯ ಹಿಡಿಯುತ್ತದೆ. ಒಂದು ಚಿಕ್ಕ ಪುಟ್ಟ ವಿಘ್ನ ಪರಿಸ್ಥಿತಿ ಸಮಸ್ಯೆಗಳು ಬರ್ತಿದೆ, ಆಗ ನಾವೇನ್ ಮಾಡ್ಬಿಡ್ತೇವೆ, ಯಾಕೆ ಬಂತು, ಹೇಗ್ ಬಂತು, ಈ ವ್ಯರ್ಥ ಸಂಕಲ್ಪದ ಒಂದು ಕ್ಯೂ ನಿಂತು ಬಿಡ್ತದೆ. ಆ ಕ್ಯೂವನ್ನ ಸಮಾಪ್ತಿ ಮಾಡುವುದರಲ್ಲಿ ಎಷ್ಟು ಸಮಯವನ್ನ ತೊಡಗಿಸ್ಬಿಡ್ತೇವೆ.
इसलिए मुख्य कमजोर है जो ज्ञान स्वरूप अर्थात नॉलेजफुल स्थिति में स्थित होते हुए विघ्नों को पार नहीं कर पाते। ज्ञानी हो लेकिन ज्ञान स्वरूप होना है। ಇದಕ್ಕೆ ಮುಖ್ಯವಾದ ಕಾರಣ ಯಾಕೆ ಈ ದುರ್ಬಲತೆ ನಮ್ಮಲ್ಲಿ ಅಂದ್ರೆ ನಾವು ಜ್ಞಾನ ಸ್ವರೂಪವಾಗಿಲ್ಲ. ಕೇವಲ ಜ್ಞಾನಿಗಳಾಗಿದ್ದೇವೆ ವಿನಃ ಜ್ಞಾನ ಸ್ವರೂಪವಾದಾಗ ಇದೆಲ್ಲ ಚಿಕ್ಕ ಪುಟ್ಟ ವಿಘ್ನಗಳನ್ನು ನಾವು ದೂರ ಸರಿಸಲಿಕ್ಕೆ ಸಾಧ್ಯ ಆಗ್ತಿದೆ. वातावरण प्रभाव क्यों डालता है, उसका भी कारण अपने पावरफुल वृत्ति द्वारा वायुमंडल को परिवर्तन करने वाले ही स्मृति भूल जाते हो. ಹಾಗಾದ್ರೆ ವಾತಾವರಣ ಯಾಕೆ ಪ್ರಭಾವ ಆಗ್ತಿದೆ, ಯಾಕೆ ಪ್ರಭಾವ ಬೀರ್ತಿದೆ, ಅದಕ್ಕೆ ಕಾರಣ ಏನು? ನಾವು ಈ ವಾತಾವರಣದ ವಶ ಆಗ್ಬಿಡ್ತೀವಿ. ನಮ್ಮ ಪವರ್ಫುಲ್ ವೃತ್ತಿಯ ಮೂಲಕ ವಾಯುಮಂಡಲವನ್ನ ಪರಿವರ್ತನೆ ಮಾಡುವಂತವರು ಈ ಸ್ಮೃತಿಯನ್ನೇ ಮರೆತು ಬಿಡ್ತೀರಿ ಅಂತ ಬಾಬಾ ತಿಳಿಸ್ತಾರೆ. जब कहते ही हो विश्व परिवर्तक है तो विश्व के परिवर्तन में वायुमंडल को भी परिवर्तन करना, अशुद्ध को ही शुद्ध बनाने के लिए निमित्त हो. ನಾವು ನಮ್ಮನ್ನ ಏನ್ ಹೇಳ್ಕೊಳ್ತೇವೆ, ನಾವು ವಿಶ್ವ ಪರಿವರ್ತಕರು, ವಿಶ್ವ ಕಲ್ಯಾಣ ಮಾಡುವಂತವರು ಅಂದ್ಮೇಲೆ ವಿಶ್ವದ ಪರಿವರ್ತನೆಯಲ್ಲಿ ವಾಯುಮಂಡಲನು ಸಹ ಪರಿವರ್ತನೆ ಮಾಡ್ಬೇಕು. ಅಶುದ್ಧವನ್ನು ಶುದ್ಧ ಮಾಡುವುದಕ್ಕೋಸ್ಕರ ನಿಮಿತ್ತರಾಗಿದ್ದೀರಲ್ವಾ ಅಂತ ಬಾಬಾ ಹೇಳ್ತಾರೆ. फिर ये क्यों सोचते हो कि वायुमंडल ऐसा था इसलिए कमजोर हो गया, जब है ही कलयुगी तमो प्रधान असुरी सृष्टि, उसमें वातावरण अशुद्ध नहीं होगा तो क्या होगा? ಹೇಗೆ ಯಾಕೆ ಯೋಚಿಸ್ತೀರಿ ವಾಯುಮಂಡಲ ಈ ರೀತಿ ಇದೆ, ಇದಕ್ಕೋಸ್ಕರ ನಾನು ದುರ್ಬಲನಾಗಿ ಬಿಟ್ಟೆ. ಯಾವಾಗ ಇದಾಗಿದೆ? ಕಲಿಯುಗ ತಮೋ ಪ್ರಧಾನ ಅಸುರಿ ಸೃಷ್ಟಿ ಅಂದ್ಮೇಲೆ ವಾತಾವರಣ ಅಶುದ್ಧ ಇರಬಾರ್ದು ಅಂದ್ರೆ ಅದು ಹೇಗೆ ಸಾಧ್ಯ? ಇರುವುದೇ ಈ ಕಲಿಯುಗಿ ತಮೋ ಪ್ರಧಾನ असुरी सृष्टि. तमोगुणी सृष्टि के बीच रहते हुए वातावरण को परिवर्तन करना यही ब्राह्मणों का कर्तव्य है. ಈ ತಮೋಗುಣಿ ಸೃಷ್ಟಿ ನಾವ್ ಇದರ ಮಧ್ಯದಲ್ಲಿದ್ದು ಏನ್ ಮಾಡ್ಬೇಕು? ಈ ವಾತಾವರಣವನ್ನ ಪರಿವರ್ತನೆ ಮಾಡ್ಬೇಕು. ಇದು ನಮ್ಮ ಬ್ರಾಹ್ಮಣರ ಕರ್ತವ್ಯವಾಗಿದೆ. कर्तव्य की स्मृति में रहने से अर्थात रचितापन की स्थिति में स्थित रहने में वातावरण अर्थात रचना के वश नहीं होंगे. ಸದಾ ನಮ್ಮ ಕರ್ತವ್ಯದ ಸ್ಮೃತಿ ಇರಬೇಕು. ಈ ಸ್ಮೃತಿ ಇರುವುದರಿಂದ ರಚಯಿತನ ಸ್ಥಿತಿಯಲ್ಲಿ ಸ್ಥಿತರಿರುವುದರಿಂದ ವಾತಾವರಣ ಅಥವಾ ಈ ರಚನೆಯ ವಶ ನಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ವಾತಾವರಣ ಇರಬಹುದು, ಕರ್ಮೇಂದ್ರಿಯ ಇರಬಹುದು, ಅಥವಾ ಸೂಕ್ಷ್ಮ ಶಕ್ತಿಗಳಿರ್ಬಹುದು, ಇವೆಲ್ಲ ನಮ್ಮ ರಚನೆಗಳು. ನಾವಾತ್ಮ ರಚಯಿತ, ನಾವ್ ಇದರ ವಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. तो जो सोचना चाहिए कि परिवर्तक होके परिवर्तन कैसे करूं, इस सोचने की बजाय यह सोचने लग जाते कि वातावरण ऐसा है इसलिए कमजोर हो गया हूं, वातावरण बदलेगा तो मैं बदलूंगा, वातावरण अच्छा होगा तो स्थिति अच्छी होगी, लेकिन वातावरण को बदलने वाले कौन? ಹೀಗೆ ನಾವು ಯೋಚಿಸಬೇಕು. ಏನೆಂದ್ರೆ ಪರಿವರ್ತಕರು ನಾವೇ ಪರಿವರ್ತಕರು. ಪರಿವರ್ತನೆಯನ್ನ ನಾವು ಮಾಡ್ಬೇಕಾಗಿದೆ. ಆ ಯೋಚಿಸುವುದರ ಬದಲು ಈ ರೀತಿ ಯೋಚಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ವಾತಾವರಣ ಈ ರೀತಿ ಇದೆ, ಇದಕ್ಕೋಸ್ಕರ ನಾನು ದುರ್ಬಲ ಆಗ್ಬಿಟ್ಟೆ. ವಾತಾವರಣ ಬದಲಾವಣೆ ಆದ್ರೆ ನಾನು ಬದಲಾವಣೆ ಆಗ್ತೇನೆ. ವಾತಾವರಣ ಚೆನ್ನಾಗಿದ್ರೆ ನನ್ನ ಸ್ಥಿತಿಯೂ ಚೆನ್ನಾಗಿರ್ತದೆ ಅಂತ ಹೇಳ್ತೀವಿ. ವಾತಾವರಣ ಬದಲಾವಣೆ ಮಾಡುವವರು ನಾವೇ. ಈ ವಾತಾವರಣನೇ ಏನಾಗಿದೆ ಈಗ? ಇದು ತಮೋ ಪ್ರಧಾನ ವಾತಾವರಣ. ವಾತಾವರಣ ಚೆನ್ನಾಗಿದ್ರೆ ನನ್ನ ಸ್ಥಿತಿ ಚೆನ್ನಾಗಿರ್ತದೆ ಅಂತ ಹೇಳ್ತೇವೆ. ಆದ್ರೆ ವಾತಾವರಣ ಬದಲಾವಣೆ ಮಾಡುವವರು ಯಾರಾಗಿದ್ದಾರೆ? ಇದನ್ನೇ ನಾವು ಮರೆತು ಬಿಡ್ತೇವೆ. इस कारण थोड़े से वातावरण का प्रभाव पड़ जाता. ಈ ಕಾರಣದಿಂದ ಈ ವಾತಾವರಣದ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. और क्या कहते कि संबंधी नहीं सुनते, व संग अच्छा नहीं, इस कारण शक्तिशाली नहीं बनते. बाप दादा ने तो पहले से ही सुना दिया कि हर आत्मा का अपना अपना अलग अलग पार्ट है. ಮತ್ತಿನ್ನೇನ್ ಹೇಳ್ತೀರಿ? ಬಾಬಾ ತಿಳಿಸ್ತಾರೆ, ಸಂಬಂಧಿಗಳು ನಮ್ಮ ಮಾತನ್ನ ಕೇಳೋದಿಲ್ಲ.
ಈ ಒಂದು ಮನೆಯಲ್ಲಿ ಸಂಘ ಚೆನ್ನಾಗಿಲ್ಲ, ಅಥವಾ ನಾವು ಒಂದೇ ಜ್ಞಾನಿಗಳು, ಅವ್ರು ಯಾರು ಜ್ಞಾನದಲ್ಲಿ ಇಲ್ಲ, ಈ ಕಾರಣ ಶಕ್ತಿಶಾಲಿ ಆಗ್ಲಿಕ್ ಸಾಧ್ಯ ಆಗೋದಿಲ್ಲ ಅಂತ ಬಾಪ್ತಾದ ನಮ್ಗ್ ಮೊದಲಿನಿಂದಲೇ ತಿಳಿಸಿದ್ರು. ಏನೆಂದ್ರೆ ಪ್ರತಿಯೊಂದು ಆತ್ಮಗಳದು ತಮ್ಮ ತಮ್ಮದೇ ಪಾತ್ರ, ಎಲ್ಲರ ಪಾತ್ರನೂ ಸಹ ಬೇರೆ ಬೇರೆ ಪಾತ್ರ ಮಾಡ್ತಾ ಇದ್ದಾರೆ. ಕೊಯ್ ಸತೋಗುಣಿ, कोई रजोगुणी, कोई तमोगुणी। जब वैरायटी आत्माएं ही और वैरायटी ड्रामा ही, तो सब आत्माओं का एक जैसा पार्ट हो नहीं सकता। ಯಾಕೆಂದ್ರೆ ಸತೋಗುಣಿ ಕೆಲವರದು ರಜೋಗುಣ, ಕೆಲವರದು ತಮೋಗುಣ ಇರ್ತದೆ. ಯಾವಾಗ ಎಲ್ಲರೂ ಸಹ ವೆರೈಟಿ ಆತ್ಮಗಳು ಅಂದ್ಮೇಲೆ ಇದು ವೆರೈಟಿ ನಾಟಕ. ಯಾಕೆಂದ್ರೆ ಒಬ್ಬರ ಮುಖದ ಹಾಗೆ ಒಬ್ಬರ ಮುಖ ಇರೋದಿಲ್ಲ, ಒಬ್ಬರ ಸ್ವಭಾವದ ಹಾಗೆ ಇನ್ನೊಬ್ಬರ ಸ್ವಭಾವ ಇರೋದಿಲ್ಲ ಅಂದ್ಮೇಲೆ ಎಲ್ಲರೂ ಸಹ ಒಂದೇ ರೀತಿ ಇರ್ಬೇಕು ಅಂದ್ರೆ ಇದು ಸಾಧ್ಯ ಆಗೋದಿಲ್ಲ. ಎಲ್ಲ ಆತ್ಮಗಳು ಸಹ ಒಂದೇ ರೀತಿ ಪಾತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಾರೆ. अगर किसी आत्मा का तमोगुणी अर्थात अज्ञान का पार्ट है तो शुभ भावना और शुभ कामना से उस आत्मा को शांति और शक्ति का दान दो। ಈಗ ಯಾರದಾದ್ರೂ ತಮೋಗುಣಿ ಅಥವಾ ಜ್ಞಾನ ಇಲ್ಲ, ಅಜ್ಞಾನದ ಪಾತ್ರ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನ್ ಮಾಡ್ಬೇಕು, ಅವ್ರಿಗೆ ಶುಭ ಭಾವನೆ ಶುಭ ಕಾಮನೆಯಿಂದ ಆ ಆತ್ಮಗಳಿಗೆ ಶಾಂತಿ ಮತ್ತು ಶಕ್ತಿಯ ದಾನ ಕೊಡ್ಬೇಕು. लेकिन उसी अज्ञानी के पार्ट को देख अपनी श्रेष्ठ स्थिति के अनुभव को भूल क्यों जाते हो। ಅವರ ಒಂದು ಜ್ಞಾನ ಇಲ್ಲ, ಅಜ್ಞಾನದ ಪಾತ್ರ ಇರಬಹುದು, ಅದನ್ನ ನೋಡಿ ನಮ್ಮ ಶ್ರೇಷ್ಠ ಸ್ಥಿತಿಯ ಅನುಭವವನ್ನ ನಾವ್ಯಾಕೆ ಮರಿಬೇಕು ಅಂತ ಬಾಬಾ ಕೇಳ್ತಾರೆ. अपनी स्थिति में हलचल क्यों करते हो, साक्षी हो, पाठ देखते हुए जो शक्ति का दान देना है वह दो, लेकिन घबराओ मत। ತಮ್ಮ ಸ್ಥಿತಿಯನ್ನ ಏಕೆ ಗೊಂದಲ ಮಾಡ್ಕೊಳ್ತೀರಿ, ಸಾಕ್ಷಿಯಾಗಿ ಪಾತ್ರ ನೋಡ್ತಾ ಅವರಿಗೆ ಶಕ್ತಿಯ ದಾನ ಕೊಡ್ರಿ, ಮತ್ತೆ ನೀವು ಗಾಬರಿ ಆಗ್ಬೇಡ್ರಿ ಅಂತ ಬಾಬಾ ತಿಳಿಸ್ತಾರೆ. अपने सतो प्रदान पार्ट में स्थित रहो, तमोगुणी आत्मा के संग के रंग का प्रभाव पड़ने का कारण ही सदा बाप के श्रेष्ठ संग में नहीं रहते। सतो प्रदानದ ಪಾತ್ರದ ಸ್ಥಿತಿಯಲ್ಲಿ ಸ್ಥಿತರಾಗ್ರಿ. ತಮೋಗುಣಿ ಆತ್ಮದ ಸಂಘದ ರಂಗಿನ ಪ್ರಭಾವ ಬೀಳಲಿಕ್ಕೆ ಕಾರಣ ಏನು ಅಂದ್ರೆ ಸದಾ ತಂದೆಯ ಶ್ರೇಷ್ಠ ಸಂಘದಲ್ಲಿ ನಾವು ಸ್ಥಿತರಾಗಿರೋದಿಲ್ಲ. सदा श्रेष्ठ संग में रहने वाले के ऊपर और कोई संग का रंग प्रभाव नहीं डाल सकता, तो निवारण का सोचो। ಸದಾ ನಾವು ಶ್ರೇಷ್ಠ ಸಂಘದಲ್ಲಿದ್ರೆ, ಇಂಥ ಸತ್ಸಂಗದಲ್ಲಿ ಬಾಬಾರವರ ಸಂಘದಲ್ಲಿದ್ರೆ ಅವರ ಮೇಲೆ ಯಾರದೇ ಸಂಘದ ರಂಗು ಪ್ರಭಾವ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದರ ನಿವಾರಣೆಯನ್ನ ಯೋಚಿಸಬೇಕು. ಅವ್ರು ಕ್ಯಾ कहते, हमारे संबंधी की बुद्धि का ताला खोल। बाप ने सर्व आत्माओं की बुद्धियों का ताला खोलने की चाबी बच्चों को पहले से ही दे दिया, तो चाबी को यूज क्यों नहीं करते हो। ಮತ್ತೆ ಇನ್ನೊಂದು ಪ್ರಶ್ನೆ ಮಕ್ಕಳು ಕೇಳ್ತಾ ಇರ್ತಾರೆ ಅಂತ ಬಾಬಾ ತಿಳಿಸ್ತಾರೆ, ನಮ್ಮ ಸಂಬಂಧಿಗಳ ಬುದ್ಧಿಯ ಬೀಗ ಯಾಕೆ ತೆರೆಯೋದಿಲ್ಲ. ಬಾಬಾರವರು ಸರ್ವ ಆತ್ಮಗಳ ಬುದ್ಧಿಯ ಬೀಗವನ್ನ ತೆರೆಯುವ ಕೀಲಿ ಕೈ ಮಕ್ಕಳಿಗೆ ಮೊದಲೇ ಕೊಟ್ಬಿಟ್ಟಿದ್ದಾರೆ. तो चाबी को यूज क्यों नहीं करते हो। ಹಾಗಾದ್ರೆ ಏನು ಕೀಲಿ ಕೈ ಕೊಟ್ಟಿದ್ದಾರೆ, ಮಕ್ಕಳು ಯಾಕೆ ಅದನ್ನು ಉಪಯೋಗ ಮಾಡೋದಿಲ್ಲ. अपना कार्य बोलने कारण बाप को भी बार बार याद दिलाते हो कि बाबा आप ही इनकी बुद्धि का ताला खोलना, ಆ ಬುದ್ಧಿ को ಪರಿವರ್ತನ करना। ನಮಗೇನ್ ಬಾಬಾ ಕಾರ್ಯ ಕೊಟ್ಟಿದ್ದಾರೆ, ಕರ್ತವ್ಯವನ್ನ ಕೊಟ್ಟಿದ್ದಾರೆ, ಅದನ್ನು ಮರೆತು ಬಿಡ್ತೇವೆ. ಆ ಕಾರಣದಿಂದ ಬಾಬಾರವರಿಗೆ ಬಾರಿ ಬಾರಿ ನೆನಪು ಮಾಡಿಸ್ತೇವೆ. ಏನೆಂದ್ರೆ ಬಾಬಾ ತಾವಿವರ ಬುದ್ಧಿಯ ಬೀಗವನ್ನ ತೆರೆಯಿರಿ, ಬುದ್ಧಿಯನ್ನ ಪರಿವರ್ತನೆ ಮಾಡಿರಿ ಅಂತ. बाबा तो सर्व आत्माओं रूपी बच्चों को प्रति सदा विश्व कल्याणकारी है ही, ಆದ್ರೆ ಬಾಬಾರವರು ಎಲ್ಲಾ ಆತ್ಮಾರೂಪಿ ಮಕ್ಕಳ ಪ್ರತಿ सदा विश्व कल्याणकारीने ಆಗಿಯೇ ಇದ್ದಾರೆ. फिर बार बार क्यों याद दिलाते हो, बाप को अपने समान भूलने वाले समझते हो क्या। ಬಾಬಾರವರಿಗೆ ನಾವು ಪದೇ ಪದೇ ನೆನಪಿಸ್ತಾ ಇರ್ತೇವೆ. ಅದಕ್ಕೆ ಬಾಬಾ ಕೇಳ್ತಾರೆ, ಬಾಬಾ ನಿಮ್ಮ ಸಮಾನ ಮರೆಯುವಂತವರು ಅಂತ ತಿಳ್ಕೊಂಡಿದ್ದೀರೇನು. कहने की भी आवश्यकता नहीं, जितना आपको अपना हद के पार्ट के संबंध का ख्याल है
बाप तो सदा बच्चों के संबंध में रहने वाले ही, तो बाप बच्चों को भूल नहीं सकता. ಎಷ್ಟು ತಾವು ತಮ್ಮನ್ನ ಸೀಮಿತ ಪಾತ್ರದ ಸಂಬಂಧದ ವಿಚಾರ ಇಟ್ಕೊಳ್ತೀರಿ, ನಮ್ಮೆಲ್ಲಾ ಸಂಬಂಧಿಕರಿಗೂ ಜ್ಞಾನ ಸಿಗಲಿ, ಯಾಕೆ ಈ ಜ್ಞಾನವನ್ನ ಅವರು ಒಪ್ಪೋದಿಲ್ಲ, ಹೀಗೆ ಎಲ್ಲ ವಿಚಾರ ಮಾಡ್ತೀರಿ. ಅದೇ ರೀತಿ ಬಾಬಾರು ಸದಾ ಮಕ್ಕಳ ಸಂಬಂಧದಲ್ಲಿ ಇರ್ತಾರೆ. ಬಾಬಾರವರು ಸಹ ಮಕ್ಕಳನ್ನ ಎಂದು ಮರಿಲಿಕ್ಕೆ ಸಾಧ್ಯ ಇಲ್ಲ. लेकिन बाप जानते हैं कि हर एक आत्मा का कोई अपना समय समय का पार्ट है. कोई का आदि में पार्ट है, कोई का मध्य में, कोई का अंत में पार्ट है, कोई का भक्ति का पार्ट है, कोई का ज्ञान का पार्ट है. ಆದ್ರೆ ಬಾಬಾರವರಿಗೆ ತಿಳಿದಿದೆ ಏನೆಂದ್ರೆ ಪ್ರತಿಯೊಂದು ಆತ್ಮಗಳದ್ದು ಕೆಲವರದು ತಮ್ಮ ತಮ್ಮ ಸಮಯಕ್ಕೆ ಪಾತ್ರ ಇದೆ. ಸಮಯ ಬಂದಾಗ ಜ್ಞಾನದಲ್ಲಿ ಬರ್ತಾರೆ. ಕೆಲವರದು ಆದಿಯಲ್ಲಿ ಪಾತ್ರ ಇರಬಹುದು, ಕೆಲವರದು ಮಧ್ಯದಲ್ಲಿ, ಕೆಲವರದು ಅಂತ್ಯದಲ್ಲಿ ಪಾತ್ರ ಇರಬಹುದು, ಕೆಲವರದು ಭಕ್ತಿಯದೇ ಪಾತ್ರ ಇರಬಹುದು, ಕೆಲವರದು ಜ್ಞಾನದ ಪಾತ್ರ ಇರಬಹುದು. ಎಲ್ಲರದು ಸಹ ಬೇರೆ ಬೇರೆ ಪಾತ್ರ ಅಂತ ಬಾಬಾ ತಿಳಿಸ್ತಾರೆ. इसलिए बार बार यह चिंतन मत करो ताला कब खुलेगा. ಇದಕ್ಕೋಸ್ಕರ ಬಾರಿ ಬಾರಿ ನೀವು ಈ ಚಿಂತನೆ ಮಾಡಬೇಡ್ರಿ, ನಮ್ಮ ಸಂಬಂಧಿಕರ ಬುದ್ಧಿಯ ಬೀಗ ಎಂದು ತೆರೀತದೆ ಅಂತಿದೇ ಯೋಚನೆ ಮಾಡ್ತಾ ಇರ್ಬೇಡ್ರಿ ಹೇಳ್ತಾರೆ ಬಾಬಾ. लेकिन ताला खोलने का साधन है अपने मनसा संकल्प द्वारा सेवा, अपनी वृत्ति द्वारा वायुमंडल को परिवर्तन करने की सेवा. ನಾವು ಯೋಚಿಸ್ತಾ ಕುಳಿತುಕೊಳ್ಳೋದಲ್ಲ, ಆದ್ರೆ ಬಾಬಾ ತಿಳಿಸ್ತಾರೆ ಈ ಸಂಬಂಧಿಗಳ ಬುದ್ಧಿಯ ಬೀಗ ತೆರೆಯುವ ಸಾಧನ ತಮ್ಮ ಮನಸ್ಸಿನ ಸಂಕಲ್ಪದ ಮೂಲಕ ಸೇವೆ ಮಾಡಬೇಕು, ತಮ್ಮ ವೃತ್ತಿಯ ಮೂಲಕ ವಾಯುಮಂಡಲವನ್ನ ಪರಿವರ್ತನೆಯ ಮಾಡುವ ಸೇವೆ ಮಾಡಬೇಕು ಅಂತ ಬಾಬಾ ತಿಳಿಸ್ತಾರೆ. अपने जीवन के परिवर्तन द्वारा आत्माओं को परिवर्तन करने की सेवा की फर्ज अदाई निभाते चलो. अभी बार बार यह नहीं बोलना कि ताला खोलो. ತಮ್ಮ ಜೀವನದ ಪರಿವರ್ತನೆಯ ಮೂಲಕ ಆತ್ಮಗಳನ್ನು ಪರಿವರ್ತನೆ ಮಾಡುವ ಸೇವೆ, ಈ ಒಂದು ಕರ್ತವ್ಯವನ್ನ ನಿಭಾಯಿಸ್ತಾ ಹೋಗ್ರಿ ಅಂತ ಬಾಬಾ ತಿಳಿಸ್ತಾರೆ. ಯಾಕೆಂದ್ರೆ ನಮ್ಮ ಜೀವನದ ಪರಿವರ್ತನೆಯ ನೋಡೇ ಅವರು ಬದಲಾವಣೆ ಆಗ್ತಾರೆ. ನಮ್ಮ ಕರ್ಮಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಎಲ್ಲರೂ ಸಹ ಈಗ ನಾವು ಮಾಡುವ ಕಾರ್ಯ ಕರ್ಮವನ್ನ ನೋಡ್ತಾರೆ ವಿನಃ ನಾವು ಮಾಡುವ ಮಾತಿಗಿಂತ ಕಾರ್ಯವನ್ನೇ ನೋಡಿ ಪರಿವರ್ತನೆ ಆಗ್ತಾರೆ. ಅದಕ್ಕೋಸ್ಕರ ಬಾರಿ ಬಾರಿ ಈ ರೀತಿ ತಿಳಿಸಬೇಡ್ರಿ, ನಮ್ಮ ಸಂಬಂಧಿಕರ ಬೀಗವನ್ನ ತೆರೀರಿ ಅಂತ ಬಾಬಾ ತಿಳಿಸ್ತಾರೆ. अपना ताला खोला तो उनका खुल ही जाएगा. मुख्य 3 बातें बार बार लिखते और कहते हो. योग क्यों नहीं लगता, ताला क्यों नहीं खुलता और माया क्यों आती. ಮುಖ್ಯವಾಗಿ ಬಾಬಾರವರಿಗೆ 3 ಮಾತುಗಳನ್ನ ಬಾರಿ ಬಾರಿ ಬರಿತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಏನೆಂದ್ರೆ, ಯೋಗ ಯಾಕೆ ನಮ್ಗೆ ಹಿಡಿಸೋದಿಲ್ಲ ಅಥವಾ ಯೋಗ ಮಾಡ್ಲಿಕ್ಕೆ ಯಾಕೆ ಆಗೋದಿಲ್ಲ, ಆ ಸಂಬಂಧಿಕರ ಬುದ್ಧಿಯ ಬೀಗ ಯಾಕೆ ತೆರೆಯೋದಿಲ್ಲ, ಮತ್ತೆ ಮಾಯೆ ಏಕೆ ಬರ್ತದೆ. ಇದನ್ ಬಾರಿ ಬಾರಿ ಮಕ್ಕಳು ಕೇಳ್ತಾ ಇರ್ತಾರೆ. सोचते बहुत हो इसलिए माया को ही मजा आता. इसे मल्ल युद्ध में भी अगर थोड़ा सा भी गिरने लगते हैं तो दूसरे को मजा आता है और गिराकर ऊपर चढ़ने का. ಹೇಗೆ ಮಕ್ಕಳು ಬಾರಿ ಬಾರಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಬಹಳ ಯೋಚಿಸುವುದು ಬಹಳ ಮಕ್ಕಳದು ಅಂತ ಹೇಳ್ತಾರೆ ಬಾಬಾ. ಇದಕ್ಕೋಸ್ಕರ ಮಾಯೆ ಏನ್ ಮಾಡ್ಬಿಡ್ತದೆ, ಅದಕ್ಕೆ ಮಜಾ ಆಗ್ಬಿಡ್ತದೆ. ಹೇಗೆ ಮಲ್ಲ ಯುದ್ಧದಲ್ಲೂ ಸಹ ಒಂದು ವೇಳೆ ಯಾರಾದ್ರೂ ಕೆಳಗೆ ಬಿದ್ರು ಅಂದ್ರೆ, ಒಬ್ರು ಬಿದ್ರು ಅಂದ್ರೆ ಇನ್ನೊಬ್ಬರಿಗೆ ಏನಾಗ್ಬಿಡ್ತದೆ, ಮಜಾ ಖುಷಿ ಬರ್ತದೆ, ಅವರನ್ನ ಬೀಳಿಸಿ ಮೇಲಕ್ಕೆ ಏರ್ಬಿಡ್ತಾರೆ. जब यह सोचते हो माया आ गई, माया क्यों आई, तो माया घबराया हुआ देख और वार कर लेती है. ಅದಕ್ಕೆ ಮಕ್ಕಳು ಯೋಚಿಸ್ತಾ ಇರ್ತಾರೆ, ಮಾಯೆ ಬಂತು, ಮಾಯೆ ಬಂತು, ಮಾಯೆ ಏಕೆ ಬಂತು. ಮಾಯೆ ಮಕ್ಕಳು ಗಾಬರಿಯಾಗಿರುವುದನ್ನ ನೋಡಿ ಅದು ಮತ್ತು ಸಹ ದಾಳಿ ಮಾಡ್ಬಿಡ್ತದೆ. ಇಸ್ಲಿಯೇ ಸುನಾಯಾ ಮಾಯಾ ಆನಿ ಹಿ ಹೈ, माया का आना अर्थात विजयी बनाने का निमित्त बनना.
ಇದಕ್ಕೋಸ್ಕರ ಬಾಬಾ ತಿಳಿಸ್ತಾರೆ, ಮಾಯೆ ಅಂತೂ ಬಂದೇ ಬರ್ತಿದೆ. ಮಾಯೆ ಬರುವುದು ಅಂದ್ರೇನೆ ವಿಜಯಿ ಆಗುವುದಕ್ಕೆ निमित्त आगुವುದು. शक्तियों की प्राप्ति को अनुभव में लाने के लिए निमित्त कारण माया बनती है. ಶಕ್ತಿಗಳ ಪ್ರಾಪ್ತಿಯನ್ನು ಅನುಭವದಲ್ಲಿ ತರುವುದಕ್ಕೋಸ್ಕರ ನಿಮಿತ್ತ ಕಾರಣ ಈ ಮಾಯೆ ಆಗ್ತಿದೆ. ನಾವು ಶಕ್ತಿಗಳನ್ನ ಪಡ್ಕೊಳ್ಬೇಕು, ಅದರ ಅನುಭವಿಗಳಾಗ್ಬೇಕು ಅಂದ್ರೆ ನಮಗೆ ಮಾಯೆ ಬರ್ಬೇಕಾಗ್ತಿದೆ. ಅಗರ್ दुश्मन न हो तो विजय कैसे कह जाएगा. विजय रत्न बनाने के निमित्त यह माया के छोटे छोटे रूप है. ಶತ್ರುಗಳೇ ಇಲ್ಲ ಅಂದ್ರೆ ವಿಜಯಿಗಳು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ವಿಜಯ ರತ್ನ ಆಗುವುದಕ್ಕೆ ನಿಮಿತ್ತ ಮಾಯೆಯ ಚಿಕ್ಕ ಚಿಕ್ಕ ರೂಪ ಅಂತ ಬಾಬಾ ತಿಳಿಸ್ತಾರೆ. इसलिए माया जीत समझ विजय रत्न समझ माया से विजय प्राप्त करो. ಇದಕ್ಕೋಸ್ಕರ ಮಾಯಾ ಜೀತ್ ಅಂತ ತಿಳ್ಕೊಳ್ರಿ, ವಿಜಯ ರತ್ನ ಅಂತ ತಿಳಿದು ಮಾಯೆಯೊಂದಿಗೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ರಿ. मास्टर सर्वशक्तिवान कमजोर मत बनो, माया को चैलेंज करने वाले बनो. ತಮ್ಮ ಹೆಸರೇ ಮಾಸ್ಟರ್ ಸರ್ವಶಕ್ತಿವಾನ್. ದುರ್ಬಲರಾಗಬೇಡ್ರಿ, ಮಾಯೆಗೆ ಚಾಲೆಂಜ್ ಮಾಡುವಂತವರಾಗ್ರಿ ಅಂತ ಬಾಬಾ ತಿಳಿಸ್ತಾರೆ. संगम युग का बड़े से बड़ा खजाना कौन सा है? सबसे बड़े से बड़ा खजाना है अतीन्द्रिय सुख, जो किसी भी युग में प्राप्त नहीं हो सकता. ಸಂಗಮ ಯುಗದಲ್ಲಿ ದೊಡ್ಡದಾದ ಖಜಾನೆ, ಎಲ್ಲಕ್ಕಿಂತ ದೊಡ್ಡ ಖಜಾನೆ ಯಾವುದು ಅಂತ ಬಾಬಾ ಕೇಳ್ತಾರೆ. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಅತೀಂದ್ರಿಯ ಸುಖ. ಈ ಅತೀಂದ್ರಿಯ ಸುಖ ಇನ್ನು ಯಾವ ಯುಗದಲ್ಲೂ ನಮಗೆ ಪ್ರಾಪ್ತಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. सतयुग में भी अतीन्द्रिय सुख का वर्णन नहीं करेंगे. यह अतीन्द्रिय सुख अब का ही खजाना है. ಈ ಸತ್ಯುಗದಲ್ಲೂ ಸಹ ಅತೀಂದ್ರಿಯ ಸುಖದ ವರ್ಣನೆ ಮಾಡುವುದಿಲ್ಲ. ಅತೀಂದ್ರಿಯದ ಸುಖದ ವರ್ಣನೆ ಈಗಿನದು, ಈ ಸಂಗಮ ಯುಗದ್ದು. ಅದಕ್ಕೋಸ್ಕರ ಈಗಲೇ ಆ ಸುಖದ ಖಜಾನೆಯ ಅನುಭವವನ್ನ ನಾವು ಮಾಡಬೇಕು. इस खजाने का अनुभव ही जो सबसे बढ़िया चीज होती या अच्छी लगती उसको कभी भूल नहीं जाता. ಹಾಗಾದ್ರೆ ಈ ಖಜಾನೆಗಳ ಅನುಭವಿಗಳಾಗಿದ್ದೀರಾ? ಎಲ್ಲಕ್ಕಿಂತ ದೊಡ್ಡ ವಸ್ತು, ಒಳ್ಳೆಯ ವಸ್ತು, ಅದು ನಮಗೆ ಸಿಕ್ಕಿದಾಗ ಆ ವಸ್ತು ನಮಗೆ ಎಂದೂ ಸಹ ನಾವು ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಮಗೆ ಬಹಳ ಒಳ್ಳೆಯದನಿಸ್ತದೆ. ಯಾವುದೋ ಒಂದು ವಸ್ತು ಕೊಟ್ಟಿರ್ತಾರೆ, ಅದನ್ನ ನಾವೆಂದೂ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅತೀಂದ್ರಿಯ ಸುಖ ಬಡೆ ತೇ ಬಡಾ ಅವ್ರ ಅಚ್ಚೆ ತೇ ಅಚ್ಚಾ ಖಜಾನಾ ತೋ ಸದಾ ಯಾದ್ ರಹನಾ ಚಾಹಿಯೆ. ಅದೇ ರೀತಿ ಈ ಅತೀಂದ್ರಿಯ ಸುಖ ಎಲ್ಲಕ್ಕಿಂತ ದೊಡ್ಡ, ಒಳ್ಳೆಯಕ್ಕಿಂತ ಒಳ್ಳೆಯ ಖಜಾನೆ. ಇದನ್ನ ಸದಾ ನೆನಪಿಟ್ಕೊಳ್ರಿ ಅಂತ ಬಾಬಾ ತಿಳಿಸ್ತಾರೆ. ಯಾದ್ ಅರ್ಥಾತ್ ಅನುಭವ ಮೇ ಆನಾ, जो इस अनुभव में रहेंगे वह इंद्रियों के सुख में नहीं होंगे. ನೆನಪು ಅಂದ್ರೇನೆ ಅನುಭವದಲ್ಲಿ ತರುವಂತದ್ದು. ಈ ಅನುಭವದಲ್ಲಿ ಇದ್ದಾಗ ಇಂದ್ರಿಯ ಸುಖಗಳು ನಮ್ಗೇನು ಸಹ ಇಲ್ಲ. ಅತೀಂದ್ರಿಯ ಸುಖದ ಅನುಭವ ಮಾಡಿದವರಿಗೆ ಆ ಇಂದ್ರಿಯ ಸುಖ ಅದು ಕಾಲಡಿಗಿನ ಕಸ ಅಂತ ಹೇಳಲಾಗ್ತಿದೆ. ಅದ್ರಲ್ಲಿ ಯಾವ ಸುಖನೂ ಇಲ್ಲ. जो सदा अतीन्द्रिय सुख में नहीं रहते वह इंद्रियों के सुख की तरफ आकर्षित हो जाते हैं. इंद्रियों के सुख के अनुभवित होना. ಅತೀಂದ್ರಿಯ ಸುಖದಲ್ಲಿ ನಾವಿಲ್ಲ ಅಂದ್ರೆ ಈ ಇಂದ್ರಿಯ ಸುಖದ ಕಡೆಗೆ ಆಕರ್ಷಣೆ ಆಗ್ಬಿಡ್ತೇವೆ. ವ್ಯಕ್ತಿ, ವಸ್ತು, ವೈಭವ, ಒಡವೆ ಎಲ್ಲದರ ಕಡೆಗೆ ನಮ್ಗೆ ಆಕರ್ಷಿತರಾಗ್ಬಿಡ್ತೇವೆ. ಕಾರಣ ಅತೀಂದ್ರಿಯ ಸುಖದ ಅನುಭವಿಗಳಾಗಿರೋದಿಲ್ಲ, ಇಂದ್ರಿಯ ಸುಖದ ಅನುಭವಿಗಳಾಗ್ಬಿಡ್ತೀರಿ. उस अल्पकाल के सुख में भी दुख भरा हुआ है. इसे आजकल कड़वी दवाई के ऊपर मीठा बोर्ड लगा देते तो इंद्रियों का सुख दिखाई सुख देता है, लेकिन है क्या? जब समझते हो दुख है फिर उनकी आकर्षणा में क्यों आते हो? ಹೇಗೆ ಇಂದ್ರಿಯ ಸುಖದ ಅನುಭವಿಗಳು ಆಗಿದ್ದೀರಲ್ವಾ? ಯಾಕೆಂದ್ರೆ 63 ಜನ್ಮದಿಂದ ಈ ಇಂದ್ರಿಯ ಸುಖದಲ್ಲಿ ಬಂದು ಎಲ್ಲವನ್ನು ಸಹ ಕಳ್ಕೊಂಡ್ವಿ. ಈ ಅಲ್ಪಕಾಲದ ಸುಖದಲ್ಲಿ ದುಃಖ ತುಂಬಿಕೊಂಡಿದೆ. ಇದು ಕ್ಷಣಭಂಗುರ ಸುಖ ಅಂತ ಹೇಳಲಾಗ್ತಿದೆ. ಇದರಲ್ಲೆಲ್ಲ ದುಃಖನೇ ಇದೆ. ಹೇಗೆ ಇಂದಿನ ದಿನದಲ್ಲಿ ನಾವು ನೋಡ್ತೇವೆ, ಯಾವುದೇ ಒಂದು ಔಷಧಿ ಇರಬಹುದು ಅಥವಾ ಮಾತ್ರೆಗಳಿರಬಹುದು, ಅದು ಮೇಲ್ಗಡೆಯಿಂದ ಸಿಹಿ ಅನಿಸ್ತದೆ, ಒಳಗೆ ಕಹಿ ಇರ್ತದೆ.
ಅದೇ ರೀತಿ ಈ ಇಂದ್ರಿಯಗಳ ಸುಖ ತೋರಿಕೆಗೆ ಸುಖ ಇದು. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಯಾವ ರೀತಿ ಇದರಲ್ಲಿ ದುಃಖನೇ ಇದೆ. ಅದು ಯಾಕೆ ಮತ್ತೆ ನಿಮ್ಗೆ ಆಕರ್ಷಣೆ ಮಾಡ್ತಿದೆ? ಇದು ದುಃಖ ಇದೆ ಅಂತ ನೋಡಿ ಆಗಿದೆ, ಮತ್ತೆ ಯಾಕೆ ನಿಮಗೆ ಆಕರ್ಷಣೆ ಮಾಡ್ತಿದೆ ಅಂತ ಬಾಬಾ ಕೇಳ್ತಾರೆ. सदा अपने को विशेष पार्टदारी समझ पार्ट बजाते हो ना। जो विशेष पार्टदारी होते हैं उनकी हर एक्ट विशेष होती है। सदा ತಮ್ಮನ್ನು ವಿಶೇಷ ಪಾತ್ರಧಾರಿ ಎಂದು ತಿಳಿದು ಪಾತ್ರ ಮಾಡ್ತಾ ಇದ್ದೀರಲ್ವಾ. ಯಾವುದೇ ವಿಶೇಷ ಪಾತ್ರಧಾರಿಗಳಿರ್ತಾರೆ, ಅವರ ಪ್ರತಿಯೊಂದು ಪಾತ್ರನು ವಿಶೇಷವಾಗಿಯೇ ಇರ್ತದೆ. तो आपका भी हर कर्म के ऊपर इतना अटेंशन है, कोई भी कर्म साधारण न हो. ಅದೇ ರೀತಿ ನಾವು ಸಹ ಇಲ್ಲಿ ಪಾತ್ರಧಾರಿಗಳು. ನಮ್ಮ ಪ್ರತಿಯೊಂದು ಕರ್ಮದ ಮೇಲೆ ಗಮನ ಇಟ್ಕೊಳ್ಬೇಕು. ಯಾವುದೇ ಕರ್ಮ ನಮ್ದು ಸಾಧಾರಣ ಆಗಬಾರ್ದು ಅಂತ ಬಾಬಾ ತಿಳಿಸ್ತಾರೆ. ಸಾಧಾರಣ ಆತ್ಮ जो भी कर्म करेंगे वह देहाभिमान से, विशेष आत्मा ದೇಹಿ ಅಭಿಮಾನಿ ಬನ್ ಕರ್ಮ ಕರೆಂಗೆ. ಯಾರು ಸಾಧಾರಣ ಆತ್ಮಗಳಿರ್ತಾರೋ ಅವ್ರು ಯಾವುದೇ ಕರ್ಮ ಮಾಡ್ಲಿ ಅವರು ದೇಹಾಭಿಮಾನದಿಂದಲೇ ಮಾಡ್ತಾ ಇರ್ತಾರೆ. ವಿಶೇಷ ಆತ್ಮಗಳು ಯಾರಿರ್ತಾರೋ ಅವರು ದೇಹಿ ಅಭಿಮಾನಿ ಅಂದ್ರೆ ಆತ್ಮಾಭಿಮಾನಿಗಳಾಗಿ ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ಇರ್ತಾರೆ. ದೇಹಿ ಅಭಿಮಾನಿ ಬನ್ ಪಾರ್ಟ್ ಬಜಾನೆ ವಾಲೆ ಕಿ ರಿಸಲ್ಟ್ ಕ್ಯಾ ಹೋಗಿ. ಆತ್ಮಾಭಿಮಾನಿಯಾಗಿ ಪಾತ್ರ ಮಾಡುವಂತವರ ರಿಸಲ್ಟ್ ಹಾಗಾದ್ರೆ ಏನಿರ್ತದೆ ಅಂತ ಬಾಬಾ ಕೇಳ್ತಾರೆ. ವಹ ಸ್ವಯಂ ಭಿ ಸಂತುಷ್ಟ ಅವ್ರ ಸರ್ವ ಭಿ ಉನ್ಸೆ ಸಂತುಷ್ಟ ಹೋಂಗೆ. ಅಂತಹ ಮಕ್ಕಳು ತಾವು ಸಂತುಷ್ಟರಾಗಿರ್ತಾರೆ ಮತ್ತು ಸರ್ವರು ಸಹ ಅವರಿಂದ ಸಂತುಷ್ಟರಾಗಿರ್ತಾರೆ. ಯಾರು ಸದಾ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರ್ತಾರೋ ಅವರು ಎಲ್ಲದರಲ್ಲೂ ಸಹ ಸಂತುಷ್ಟರು ಮತ್ತು ಸರ್ವರು ಸಹ ಅವರಿಂದ ಏನಾಗಿರ್ತಾರೆ, ಸಂತುಷ್ಟರಾಗಿರ್ತಾರೆ. जो अच्छा पार्ट बजाते तो देखने वाले वंस मोर तो सर्व का संतुष्ट रहना अर्थात वंस मोर करना. ಈಗ ಯಾರಾದ್ರೂ ನೋಡ್ರಿ ಒಳ್ಳೆ ಪಾತ್ರ ಮಾಡ್ತಾರೆ, ನೋಡುವಂತವ್ರು ಅಲ್ಲೇ ಕೂತ್ಕೊಂಡು ಏನ್ ಹೇಳ್ತಾ ಇರ್ತಾರೆ, ಒನ್ಸ್ ಮೋರ್ ಅಂತ ಹೇಳ್ತಾ ಇರ್ತಾರೆ. ಸರ್ವರ ಸಂತುಷ್ಟ ಇರುವುದು ಅಂದ್ರೇನೆ ಒನ್ಸ್ ಮೋರ್ ಮಾಡೋದು. ಎಲ್ಲರಿಗೂ ಸಹ ಸಂತುಷ್ಟರಾಗಿರ್ಬೇಕು, ನಾವು ಸಂತುಷ್ಟರಾಗ್ಬೇಕು, ಬೇರೆಯವರನ್ನು ಸಂತುಷ್ಟ ಪಡಿಸ್ಬೇಕು ಅಂದ್ರೆ ಒನ್ಸ್ ಮೋರ್ ಮಾಡುವಂತದ್ದಾಗಿದೆ. सिर्फ स्वयं से संतुष्ट रहना बड़ी बात नहीं, लेकिन स्वयं संतुष्ट रहना दूसरों को भी करना यह पूरा स्लोगन. ಆದ್ರೆ ಕೇವಲ ಸ್ವಯಂ ನನ್ನೊಂದಿಗೆ ನಾನು ಸಂತುಷ್ಟ ಇದ್ದೇನೆ ಇದೇನು ದೊಡ್ಡ ಮಾತಲ್ಲ. ಆದ್ರೆ ಸ್ವಯಂ ಸಂತುಷ್ಟ ಇದ್ದು ಅನ್ಯರನ್ನು ಸಂತುಷ್ಟ ಮಾಡೋದು ಇದು ಸಂಪೂರ್ಣ ಸ್ಲೋಗನ್. ನಾವು ಸಂಪೂರ್ಣ ಸ್ಲೋಗನ್ ಅನ್ನ ಅನುಕರಣೆ ಮಾಡ್ಬೇಕು. वह तब हो सकता जब देही अभिमानी होकर विशेष पार्ट बजाओ. ಹಾಗಾದ್ರೆ ಆ ಸಂತುಷ್ಟತರಾಗಿದ್ದು ಬೇರೆಯವರನ್ನು ಸಂತುಷ್ಟ ಮಾಡುವಂತದ್ದು ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಯಾವಾಗ ಆತ್ಮಾಭಿಮಾನಿಯಾಗಿದ್ದು ವಿಶೇಷ ಪಾತ್ರವನ್ನ ಮಾಡಿದಾಗ ಅಂತ ಬಾಬಾ ತಿಳಿಸ್ತಾರೆ. ऐसा पार्ट बजाने में मजा आएगा, ಖುಷಿ ಭೀ ಹೋಗಿ. ಇಂತಹ ಪಾತ್ರ ಮಾಡುವುದರಲ್ಲಿ ನಮ್ಗೆ ಖುಷಿ ಇರ್ತದೆ, ಮಜಾನು ಬರ್ತಿದೆ. स्वदा स्वयं के श्रेष्ठ स्वमान मास्टर सर्वशक्तिवान के स्मृति में रहते हो. सबसे अच्छा स्वमान कौन सा है? स्वदा स्वयं ನ ಶ್ರೇಷ್ಠ ಸ್ವಮಾನ ಅಂದ್ರೆ ಮಾಸ್ಟರ್ ಸರ್ವಶಕ್ತಿವಾನ್. ನಮ್ಮ ಶ್ರೇಷ್ಠ ಸ್ವಮಾನವೇ ಆಗಿದೆ ಮಾಸ್ಟರ್ ಸರ್ವಶಕ್ತಿವಾನ್. ಈ ಸ್ಮೃತಿಯಲ್ಲಿ ಇರ್ತೀರಾ. ಎಲ್ಲಕ್ಕಿಂತ ಒಳ್ಳೆಯ ಸ್ವಮಾನ ಯಾವುದಾಗಿದೆ? ಎಲ್ಲಕ್ಕಿಂತ ಒಳ್ಳೆ ಸಮಾನ ಯಾವುದು ಅಂತ ಬಾಬಾ ಕೇಳ್ತಾರೆ. ಮಾಸ್ಟರ್ सर्वशक्तिवान. जैसे कोई बड़ा ऑफिसर व राजा होता, जब वह स्वमान की सीट पर स्थित होता तो दूसरे भी उसे सम्मान देते हैं. ಹೇಗೆ ಯಾವುದಾದ್ರೂ ಒಂದು ದೊಡ್ಡ ಆಫೀಸರ್ ಇರಬಹುದು, ಮ್ಯಾನೇಜರ್ ಇರಬಹುದು, ರಾಜ ಇರಬಹುದು, ಅವರು ತಮ್ಮ ಸಮಾನದ ಸೀಟಿನ ಮೇಲೆ ಸ್ಥಿತರಾದಾಗ ಅನ್ಯರು ಅವರಿಗೆ ಗೌರವವನ್ನ ಕೊಡ್ತಾರೆ. ಅವ್ರ ಸೀಟ್ ಏನಿದೆಯೋ ಅಥವಾ ಸಿಂಹಾಸನ ಏನಿದೆಯೋ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡಾಗ ಎಲ್ಲರೂ ಅವರಿಗೆ ಏನ್ ಮಾಡ್ತಾರೆ, ಗೌರವ ಕೊಡ್ತಾರೆ.
अगर स्वयं सीट पर नहीं तो उसका ಆರ್ಡರ್ कोई नहीं मानेगा. ಅವರು ಸ್ವಯಂ ಸೀಟಿನ ಮೇಲೆ ಕುಳಿತುಕೊಂಡಿಲ್ಲ ಅಂದ್ರೆ ಆಗ ಅವರು ಯಾವ ಆರ್ಡರ್ ಅನ್ನು ಯಾರು ಒಪ್ಪೋದಿಲ್ಲ. तो ऐसे ही जब तक आप अपने स्वमान की सीट पर नहीं तो माया भी आपके आगे सरेंडर नहीं हो सकती, क्योंकि वह जानती है कि सीट पर सेट नहीं है. ಅದೇ ರೀತಿಯಾಗಿ ಎಲ್ಲಿ ತನಕ ನಾವು ನಮ್ಮ ಸ್ವಮಾನದ ಸೀಟು ಅಂದ್ರೆ ಸ್ವಮಾನ ಅಂದ್ರೆ ಆತ್ಮಾಭಿಮಾನಿ ಈ ಸೀಟಿನಲ್ಲಿ ನಾವು ಸೆಟ್ ಆಗಿರೋದಿಲ್ವೋ ಆ ಮಾಯು ನಮ್ಮ ಮುಂದೆ ಅದು ಅರ್ಪಣೆ ಆಗೋದಿಲ್ಲ. ಯಾಕೆಂದ್ರೆ ಅದು ಸಹ ತಿಳ್ಕೊಂಡಿರ್ತದೆ ಇವ್ರು ಸೀಟಿನ ಮೇಲೆ ಸೆಟ್ ಆಗಿಲ್ಲ, ಇವ್ರು ದೇಹಾಭಿಮಾನದಲ್ಲಿದ್ದಾರೆ ಅಂತ ಮಾಯೆ ಬಂದ್ಬಿಡ್ತದೆ. ನಾವ್ ಯಾವಾಗ ಆತ್ಮಾಭಿಮಾನಿ ಸೀಟಿನಲ್ಲಿ ಸೆಟ್ ಆಗಿರ್ತೇವೋ ಮಾಯನೇ ಅರ್ಪಣೆ ಆಗ್ಬಿಡ್ತದೆ. सीट पर सेट होना अर्थात स्वयं को मास्टर सर्वशक्तिवान समझना. ಸೀಟಿನ ಮೇಲೆ ಸೆಟ್ ಆಗೋದು ಅಂದ್ರೆ ಸ್ವಯಂ ಅನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ತಿಳ್ಕೊಳ್ಳೋದು. संगम युग ही प्रत्यक्ष फल वाला है. संगम युग में सतयुग में संगम युग का ही फल चलता रहता. ಸಂಗಮ ಯುಗ ಅಂದ್ರೇನೆ ಪ್ರತ್ಯಕ್ಷ ಫಲ ಪಡೆದುಕೊಳ್ಳುವಂಥದ್ದು. ಈಗಲೇ ನಮ್ಗೆಲ್ಲ ಸಿಕ್ಬಿಡ್ತದೆ. ಸಂಗಮ ಯುಗದಲ್ಲಿ ನಾವೇನ್ ಬಾಬಾರ್ ಕಾರ್ಯ ಮಾಡ್ತೇವೋ ಅದೆಲ್ಲ ನಮ್ಗೆ ಆ ಖುಷಿ ಪ್ರಾಪ್ತಿ ಶಕ್ತಿ ಎಲ್ಲ ಈಗಲೇ ಪ್ರತ್ಯಕ್ಷ ಫಲ ಸಿಕ್ತಿದೆ. ಸತ್ಯುಗದಲ್ಲಿ ಸಂಗಮ ಯುಗದ ಫಲ ನಡೀತಾ ಇರ್ತದೆ. ಸತ್ಯುಗದಲ್ಲಿ ನಾವೇನ್ ಸಂಗಮ ಯುಗದಲ್ಲಿ ಮಾಡಿದೇವೋ ಅದೆಲ್ಲ ಫಲ ನಮ್ಗಲ್ಲಿ ಸಿಗ್ತಾ ಇರ್ತದೆ. ಸಂಗಮ್ ಪರ್ ಏಕ ಕಾ 100 ಗುಣ ಬರ್ ಕರ್ಕೆ ಪ್ರತ್ಯಕ್ಷ ಫಲ ಮಿಲ್ತಾ. ಆದ್ರೆ ಸಂಗಮ ಯುಗದಲ್ಲಿ ಒಂದು ಮಾಡಿದ್ರೆ ನಾವು ಬಾಬಾರವರ ಕಾರ್ಯ ಬಾಬಾರ್ದು ಯಾವುದೇ ಒಂದ್ ಸೇವೆ ಮಾಡ್ಲಿ ಅದಕ್ಕೆ 100ರಷ್ಟು ಪ್ರತ್ಯಕ್ಷ ಫಲ ಇಲ್ಲೇ ಸಿಕ್ಬಿಡ್ತದೆ. ಸಿರ್ಫ್ ಏಕ್ ಬಾರ್ ಸಂಕಲ್ಪ ಕಿಯಾ ಮೈ ಬಾಬಾ ಕಾ ಹೂಂ तो अनेक जन्म एक संकल्प के आधार पर फल प्राप्त होता रहता हूं. ನಾವು ಕೇವಲ ಇಲ್ಲಿ ಒಂದು ಸಂಕಲ್ಪ ಒಂದು ಬಾರಿ ಸಂಕಲ್ಪ ಮಾಡ್ವಿ ನಾನು ಬಾಬಾರವರಾಗಿದ್ದೇನೆ. ಈ ಅನೇಕ ಜನ್ಮ ಈ ಒಂದು ಸಂಕಲ್ಪದ ಆಧಾರದ ಮೇಲೆ ಆ ಫಲ ನಮ್ಗೆ ಪ್ರಾಪ್ತಿ ಆಗ್ತಿದೆ ಅಂತ ಬಾಬಾ ತಿಳಿಸ್ತಾರೆ. ಏಕ್ ಬಾರ್ ಸಂಕಲ್ಪ ಕಿಯಾ ಮೈ ಮಾಸ್ಟರ್ ಸರ್ವಶಕ್ತಿಮಾನ್ ಹೂಂ तो मायाजीत बनने का ವಿಜಿ बनने की नशे का अनुभव होगा. ಒಂದು ಬಾರಿ ನಾವು ಸಂಕಲ್ಪ ಮಾಡ್ವಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ ಅಂದ್ಮೇಲೆ ಮಾಯಾಜೀತ್ ಆಗುವಂತಹ ವಿಜಿ ಆಗುವಂತಹ ನಶೆಯ ಅನುಭವ ಮಾಡ್ತೇವೆ. प्रत्यक्ष फल संगम युग पर ही अनुभव होता. जैसे बीज बोया जाता तो फल मिलता है ना. ಈ ಪ್ರತ್ಯಕ್ಷ ಫಲ ನಾವು ಸಂಗಮ ಯುಗದಲ್ಲೇ ಅನುಭವ ಮಾಡ್ತೇವೆ. ಹೇಗೆ ಬೀಜವನ್ನ ಬಿತ್ತಿದ್ವಿ ಅಂದ್ರೆ ಫಲ ಸಿಗ್ತದೆ. ऐसे संकल्प करना व पुरुषार्थ करना यह है बीज और उसका फल. एक का पद्मा गुण मिल जाता तब तो संगम की महिमा है. ಈ ರೀತಿ ಸಂಕಲ್ಪ ಮಾಡಿದ್ವಿ ಅಥವಾ ನಾವು ಪುರುಷಾರ್ಥ ಮಾಡಿದ್ವಿ ಇದು ಬೀಜ. ಅದರ ಫಲ ಒಂದಕ್ಕೆ ಪದ್ಮಾ ಗುಣದಷ್ಟು ಸಿಗ್ತಿದೆ. ಆಗ ಇದೇ ಸಂಗಮ ಯುಗದ ಮಹಿಮೆ. सबसे बड़े से बड़ा संगम युग का फल है जो स्वयं बाप प्रत्यक्ष रूप में मिलता है. ಎಲ್ಲಕ್ಕಿಂತ ದೊಡ್ಡ ಸಂಗಮ ಯುಗದ ಫಲ ಸ್ವಯಂ ತಂದೆ ಪ್ರತ್ಯಕ್ಷ ರೂಪದಲ್ಲಿ ನಮಗೆ ಸಿಕ್ಕಿದ್ದಾರೆ. परमात्मा भी साकार मनुष्य रूप में मिलने आता है. इस फल में और सब फल आ जाते हैं. ಪರಮಾತ್ಮ ನಮಗೆ ಸಾಕಾರ ಮನುಷ್ಯ ರೂಪದಲ್ಲಿ ಸಿಕ್ಕಿದ್ದಾರೆ ಅಥವಾ ಮನುಷ್ಯ ರೂಪದಲ್ಲಿ ಬಂದಿದ್ದಾರಲ್ವಾ. ಬ್ರಹ್ಮಾರವರಲ್ಲಿ ಬಂದಿದ್ದಾರೆ. ಇದರ ಫಲದಲ್ಲಿ ಮತ್ತೆ ಎಲ್ಲಾ ಫಲವೂ ಸಹ ಬಂದ್ಬಿಡ್ತದೆ. ನಾವು ಸಾಕಾರದಲ್ಲಿ ಬಾಬಾರವ್ರನ್ನ ಪಡ್ಕೊಂಡ್ವಿ, ಸಾಕಾರದಲ್ಲಿ ಬಾಬಾರವರನ್ನ ನೋಡಿದ್ವಿ. ಈ ಫಲ ಇದು ಎಲ್ಲದರಲ್ಲೂ ಸಹ ಬಂದ್ಬಿಡ್ತದೆ. जैसे बाप सबसे न्यारा और सबका प्यारा है. ನ್ಯಾರಾಪನ್ ಹಿ ಪ್ಯಾರಾ ಬನಾ ದೇತಾ ಹೈ. ಹೀಗೆ ಬಾಬಾರವರು ಎಲ್ಲರಿಂದಲೂ ಅಲಿಪ್ತ ಪ್ರಿಯ ಆಗಿದ್ದಾರೆ. ಈ ಅಲಿಪ್ತತನ ಪ್ರಿಯರನ್ನಾಗಿ ಮಾಡ್ತಿದೆ. ಜಿತನಾ ಅಪ್ನಿ ದೇಹ ಕೆ ಬಾಂಧ್ ಸೆ ನ್ಯಾರೆ ಹೋತೆ ಜಾಯೆಂಗೆ ಉತನಾ ಪ್ಯಾರಾ ಬನೆಂಗೆ. ನಾವು ಎಷ್ಟೆಷ್ಟು ಈ ದೇಹದ ನೆನಪಿನಿಂದ ಅಲಿಪ್ತರಾಗ್ತೇವೋ ಅಷ್ಟಷ್ಟು ಬಾಬಾರವರಿಗೆ ಪ್ರಿಯರಾಗ್ತೇವೆ. बीच बीच में प्रैक्टिस करो. देह में प्रवेश होकर कर्म किया और अभी अभी न्यारे हो गए.
ನಾವು ಮಧ್ಯದಲ್ಲಿ ಈ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ಬೇಕು. ದೇಹದಲ್ಲಿ ಪ್ರವೇಶ ಮಾಡ್ವಿ, ಕರ್ಮ ಮಾಡ್ವಿ, ಈಗೀಗ ಅಲಿಪ್ತರಾದ್ವಿ. इसे न्यारी अवस्था में स्थित रहने से कर्म भी अच्छा होगा, बाप के व सर्व के प्यारे भी बनेंगे. ಈ ಅಲಿಪ್ತ ಸ್ಥಿತಿ ಏನಿದೆಯಲ್ಲ, ಇದರಲ್ಲಿ ಸ್ಥಿತರಾಗಿ ನಾವು ಕೆಲಸ ಕಾರ್ಯ ಮಾಡ್ಬೇಕು. ಆಗ ಬಾಬಾರವರಿಗೂ ಪ್ರಿಯ, ಸರ್ವರಿಗೂ ಸಹ ಪ್ರಿಯರಾಗ್ತೇವೆ. ಪರಮಾತ್ಮ ಪ್ಯಾರ್ ಕೆ ಅಧಿಕಾರಿ ಬನ್ನ ಕಿತನಾ ಬಡಾ ಫಾಯ್ದಾ ಹೈ. ಪರಮಾತ್ಮನ ಪ್ರೀತಿಯ ಅಧಿಕಾರಿಗಳಾಗೋದು ಅಂದ್ರೆ ನಮ್ದು ಎಷ್ಟು ದೊಡ್ಡ ಲಾಭ ಇದೆ. शुभ भावना का स्टॉक फुल हो तो व्यर्थ को फुल स्टॉप लग जाएंगे. ನಮ್ಮಲ್ಲಿ ಸದಾ ಶುಭ ಭಾವನೆಯ ಸ್ಟಾಕ್ ಸಂಪೂರ್ಣ ಇರಬೇಕು. ಆಗೇನಾಗ್ಬಿಡ್ತದೆ, ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಆಗ್ಬಿಡ್ತದೆ. अच्छा सदा माया जीत सो जगत जीत. वातावरण को अपनी समर्थ वृत्ति से सतो प्रदान बनाने वाले श्रेष्ठ मत और बाप के संग से अनेक मायावी संग दोष से पार रहने वाले सदा ज्ञान स्वरूप शक्ति स्वरूप स्थिति में स्थित रहने वाले इसे सदा विजय रत्नों को बाप दादा का याद प्यार और नमस्ते. सदा ಮಾಯಾ ಜೀತರಿಂದ ಜಗಜ್ಜೀತ್. ವಾತಾವರಣವನ್ನು ತಮ್ಮ ಸಮರ್ಥ ವೃತ್ತಿಯಿಂದ ಸತೋ ಪ್ರಧಾನ ಮಾಡುವಂತವರು, ಶ್ರೇಷ್ಠ ಮತ ಮತ್ತು ತಂದೆಯ ಸಂಘದಿಂದ ಅನೇಕ ಮಾಯಾವಿ ಸಂಘ ದೋಷದಿಂದ ಪಾರಾಗುವಂತವರು, ಸದಾ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತವರು. ಇಂಥ ಸದಾ ವಿಜಿ ರತ್ನಗಳಿಗೆ ಬಾಪ್ತಾದರವರಿಂದ ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೂ ನೆನಪು ಪ್ರೀತಿ ಹಾಗೂ ನಮಸ್ತೆ. ಅಚ್ಚಾ, ಓಂ ಶಾಂತಿ.